ಮೇಡಮ್ ಇಲ್ಲಿ ಪ್ರಮುಖವಾಗಿ ಇನ್ನೊಂದೇನು ಅಂತಂದ್ರೆ ಸಂತ್ರಸ್ತೆಯನ್ನ ನೀವು ಯಾವಾಗ ಹೇಳಿಕೆಯನ್ನು ದಾಖಲಿಸ್ಕೊಳ್ತಿರಲ್ಲ ಆಗ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಮಾಡ್ಕೊಳ್ತೀರಾ. ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನೀವೊಬ್ರು IPS ಅಧಿಕಾರಿಯಾಗಿ ಬದಿಗಿಟ್ಟು ನೋಡೋದಾದ್ರೆ ಓರ್ವ ಮಹಿಳೆಯಾಗಿ ಅಂತಃಕರಣಕ್ಕೆ ಈ ಒಂದು ವಿಚಾರ ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ಘಟನೆಗಳು ನಡೆದಿದೆ ಅನ್ನೋದನ್ನ ಆಕೆ ವಿವರಿಸ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಬೇಸರ ಅನ್ನುವಂಥದ್ದಾಗುತ್ತೆ. ಒಬ್ಬ ಮಹಿಳೆಯಾಗಿ ಆ ಸಂದರ್ಭದಲ್ಲಿ ನಿಮಗೆ ಅನಿಸಿದಂತ ಅಂಶ ಏನು? ಮೊದಲನೇ ಮಾತು, ಈ ಕೇಸನ್ನ ನಾವು ಯಾವುದೋ ಒಂದು ಬಲಾಢ್ಯ ವ್ಯಕ್ತಿ ವಿರುದ್ಧ ಇದೆ ಅನ್ನೋ ಕಾರಣಕ್ಕೆ ನಾವು ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡಿದೀವಿ ಅನ್ನೋವಂಥದ್ದಲ್ಲ. ಇದರಲ್ಲಿ ಸಂತ್ರಸ್ತೆಯ ಒಂದು ಸಾಮಾಜಿಕ ಪರಿಸ್ಥಿತಿ ಏನಿತ್ತು, ಅವಳು ಯಾವ ಹಂತದಲ್ಲಿದ್ದಾಳೆ ಸಮಾಜದಲ್ಲಿ, ಅವಳ ಮೇಲೆ ಏನು, ಅವಳ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗ್ತಾ ಇದೆ, ಆ ಜಾಗದಲ್ಲಿ ನಾವು ನಿಂತು ವಿಚಾರ ಮಾಡಿ ಆಲೋಚನೆ ಮಾಡಿ ಈ ಕೇಸನ್ನ ತುಂಬಾ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅನ್ನೋವಂಥ ಒಂದು ನಿಟ್ಟಿನಲ್ಲಿ ನಾವು ಈ ಕೇಸನ್ನ ಮುನ್ನಡೆಸ್ತೀವಿ. ನೀವು ಹೇಳ್ದಂಗೆ ಸಂತ್ರಸ್ತೆ ಪ್ರತಿಯೊಂದು ಹಂತವಾಗಿ ಏನ್ ತನ್ನ ಮೇಲೆ ಅತ್ಯಾಚಾರ ನಡೆದಿದ್ದು ಘಟನೆ ಇತ್ತು ಅದನ್ನ ಕೇಸ್ ಬಿಲ್ಡ್ ಮಾಡ್ಬೇಕಂದ್ರೆ, ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಹಂತವಾಗಿ ಎಲ್ಲಾನು ಹೇಳ್ಬೇಕಾಗತ್ತೆ. ಮೊದಲನೇ ಮಾತು, ಮಹಿಳಾ ಅಧಿಕಾರಿಗಳೇ ಇದ್ದದ್ರಿಂದ ಅವಳಿಗೆ ಸ್ವಲ್ಪ ನಾವು ಪ್ರತಿಯೊಂದು ಹಂತದಲ್ಲಿ ಅವಳಿಗೆ ಸಾಂತ್ವನೆ ಕೊಟ್ಟು ಮಾತಾಡಿ, ಅವಳು ನಮ್ಮವಳ ತರಾನೇ ಇದ್ಲು. ನಮ್ಮ ಈ 1 ವರ್ಷದ ಒಂದು ಇನ್ವೆಸ್ಟಿಗೇಟಿವ್ ಜರ್ನಿಯಲ್ಲಿ ನಮ್ಮ ಜೊತೆಗೆ ಇದ್ದದ್ದವಳು. ನಮಗೆ ಎಷ್ಟು ಕನ್ವಿಕ್ಷನ್ ಇತ್ತು ಈ ಕೇಸನ್ನ ಮುನ್ನಡೆಸಬೇಕು ಅಂತ, ಅದಕ್ಕಿಂತ ಡಬಲ್ ಕನ್ವಿಕ್ಷನ್ ಅವಳಿಗಿತ್ತು. ಅವಳು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾಳೆ, ಅದಕ್ಕೋಸ್ಕರ ಈ ಕೇಸು ಈ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಸೊ ಅವಳು ಫೀಲ್ ಮಾಡಿದಾಳೆ. ಇನ್ವೆಸ್ಟಿಗೇಷನ್ ಅಲ್ಲಿ ರಿಪೀಟೆಡ್ಲಿ ನಾವು ಹೇಳಬೇಕು, ಪಂಚರ ಮುಂದೆ ಅವಳ ಹತ್ರ ಹೇಳಿಸ್ಬೇಕು, ಆ ಜಾಗ ಎಲ್ಲಿದೆ ಅಂತ ತೋರಿಸೋ ಅಂತದಿರ್ಬೋದು. ನಂತರದಲ್ಲಿ ಟ್ರಯಲ್ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಅವರು ಕೇಳೋ ಪ್ರಶ್ನೆಗಳು ಒಂದು ಹಂತಕ್ಕಿದ್ರೆ ಡಿಫೆನ್ಸ್ ಅವರು ಇನ್ನೂ ಆಳಕ್ಕೆ ಹೋಗ್ಬಿಟ್ಟು ಕೇಳ್ತಾರೆ. ಸೊ ಪ್ರತಿಯೊಂದನ್ನು ತುಂಬಾ ಸ್ಟ್ರಾಂಗ್ ಆಗಿ ಅವಳು ಫೇಸ್ ಮಾಡಿದಾಳೆ. ತುಂಬಾ ಘಾಸಿ ಆಗತ್ತೆ ಈ ವಿಷಯ ಹೇಳೋ ಅಂತದಿದ್ದಾಗ, ಯಾಕಂದ್ರೆ ಅದನ್ನ ಫೀಲ್ ಮಾಡೋದು, ಎಕ್ಸ್ಪೀರಿಯನ್ಸ್ ಮಾಡೋದು, ಅದನ್ನ ಮತ್ತೆ 4 ವರ್ಷದ ನಂತರ ಮತ್ತೆ ರಿಪೀಟೆಡ್ಲಿ ಹೇಳೋ ಅಂತದಿದೆಯಲ್ಲ, ಅದನ್ನ ನಾವು ಅವಳ ಮುಖದಲ್ಲಿ ನೋಡಿದೀವಿ. ಬಟ್ ಕೊನೆಗೆ ಏನಿತ್ತಂತಂದ್ರೆ ಇದು ವಿನ್ ಆಗ್ಬೇಕು ಅನ್ನೋ ಆಲೋಚನೆಯಲ್ಲಿ ಅವಳು ಅದನ್ನೆಲ್ಲ ಬದಿಗಿಟ್ಟು ಸ್ಟ್ರಾಂಗ್ ಆಗಿ ಶಿ ಹ್ಯಾಸ್ ಕಮ್ ಫಾರ್ವರ್ಡ್. ಸೊ ಅವಳಿಂದನೇ ಈ ಕೇಸ್ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮೇಡಮ್, ನೀವು ಒಂದ್ ಮಾತನ್ನ ಹೇಳ್ತೀರಾ, ರಾಜಕೀಯ ಒತ್ತಡ ಎಲ್ಲೂ ಕೂಡ ನಮ್ಗೆ ಇರ್ಲಿಲ್ಲ, ಕ್ಲಿಯರ್ ಕಟ್ ಆಗಿ ಆ ಮಾತನ್ನ ನೀವು ಹೇಳ್ಬಿಡ್ತೀರಾ. ಅದನ್ನ ಹೊರತುಪಡಿಸಿ ನಿಮ್ಮ ಮನಸ್ಸಿನ ಒಳಗೆ ಒಂದು ತೊಳಲಾಟ ಅನ್ನೋದು ಇದ್ದೇ ಇರುತ್ತೆ. ಯಾಕೆ ಅಂತ ಅಂದ್ರೆ ಒಬ್ಬ ಅಧಿಕಾರಿಯಾಗಿ ಆಗಿರ್ಬೋದು ಅಥವಾ ಒಬ್ಬ ಮಹಿಳೆಯಾಗಿ ಆಗಿರ್ಬೋದು, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ನಾವು ಸಾಕ್ಷಿಯನ್ನ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಬೇಕು, ಮತ್ತೆ ಆಕೆ ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಗೂ ಕೂಡ ತುಂಬಾ ನೋವಾಗಿರುತ್ತೆ. ಆ ಸಂದರ್ಭವನ್ನ ನೀವು ಯಾವ ರೀತಿಯಲ್ಲಿ ಫೇಸ್ ಮಾಡಿದ್ರಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವರು ಮಹಿಳೆಯಾಗಿ ನಿಮ್ಮ ಮನಸ್ಥಿತಿಯನ್ನ ನೀವು ಯಾವ ರೀತಿಯಲ್ಲಿ ದಾಟಿದ್ರಿ ಅಂತ ಹೇಳಿ. ನೋಡಿ, ಈ ಪ್ರಕರಣ ಒಂದು ಸ್ಟ್ಯಾಂಡ್ ಅಲೋನ್ ಪ್ರಕರಣ ಇರಲಿಲ್ಲ. ಒಂದು ರೇಪ್ ಆಗಿದೆ, ಒಂದು ವಿಕ್ಟಿಮ್ ಇದ್ದಾಳೆ ಅನ್ನುವಂಥ ಪ್ರಕರಣ ಇರಲಿಲ್ಲ. ಈ ಸಂದರ್ಭದಲ್ಲಿ ಒಂದು ಇಡೀ ಸಮಾಜದ ಒಂದು ಸ್ವಾಸ್ಥ್ಯ ಹಾಳು ಮಾಡುವಂತ ಒಂದು ಘಟನೆಗಳು ನಡೆದಿತ್ತು. ನಾವೆಲ್ಲ ನೋಡಿದೀವಿ. ಸುಮಾರು ವಿಡಿಯೋಗಳು ಹೊರಬಂತು, ಸುಮಾರು ಫೋಟೋಗಳು ಹೊರಬಂತು. ಒಬ್ಬಳೇ ಅಲ್ಲ, ಸುಮಾರು ಜನ ಸಂತ್ರಸ್ತೆಯರು ಇದರಿಂದ ಹತಾಶರಾಗಿದ್ದಾರೆ. ಕೆಲವರು ಮುಂದೆ ಬಂದ್ರು, ಕೆಲವರು ಬರ್ಲಿಕ್ಕೆ ಒದ್ದಾಡಿದ್ರು. ನಮ್ಗೆಲ್ಲ ಗೊತ್ತು, ಸಮಾಜದಲ್ಲಿ ಈ ಒಂದು ತರನಾದ ವಿಷಯಗಳನ್ನ ಯಾರು ಫ್ರೀಲಿ ಚರ್ಚೆ ಮಾಡ್ಲಿಕ್ಕೆ ಮುಂದೆ ಬರಲ್ಲ, ಭಯ ಪಡ್ತಾರೆ. ಕಾರಣ 100 ಇರುತ್ತೆ. ತಮ್ಮ ಫ್ಯಾಮಿಲಿ ಇರುತ್ತೆ, ಮಕ್ಕಳು ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ. ಸಮಾಜದಲ್ಲಿ ನಾವು ಮುಖ ತೋರಿಸ್ಕೊಂಡು ಓಡಾಡಕ್ ಆಗಲ್ಲ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದ್ ನಿಂತಿರ್ತಾರೆ. ಇನ್ನೂ ವರ್ಸ್ಟ್ ಅಂತಂದ್ರೆ ಇದ್ರಲ್ಲಿ ನನಗೆ ಜೀವಿಸೋಕ್ ಆಗಲ್ಲ ಅಂತ ಜೀವ ಕಳ್ಕೊಳ್ಳುವಂತ ಸಂದರ್ಭಗಳು ಇರುತ್ತೆ. ಇಷ್ಟೆಲ್ಲ ಇದ್ದಾಗ ಒಂದು ಮಹಿಳೆ ಮುಂದೆ ಬರ್ತಾ ಇದ್ದಾಳೆ ಅಂತಂದ್ರೆ ನಮಗಿದ್ದಿದ್ದು ಅವಳ ಮುಖಾಂತರ ಈ ಇಡೀ ವಿಮೆನ್ಹುಡ್ ಏನಿದೆ, ಅಂದ್ರೆ ಯಾರು ಅಫೆಕ್ಟೆಡ್ ಇದ್ದಾರೆ, ಒಬ್ಳೆ ಅಂತಲ್ಲ, ಎಲ್ಲಾ ಸಂತ್ರಸ್ತೆಯರಿಗೂ ನ್ಯಾಯ ಒದಗಿಸ್ಬೇಕು. ಇಂಥ ಸಂದರ್ಭಗಳಲ್ಲಿ ಮೊದಲನೇ ಮಾತು, ಮಹಿಳೆಯರು ಹಿಂಜರಿಯೋ ಅಂತದಿದೆಯಲ್ಲ, ಅದು ಆದಷ್ಟು ಆ ಒಂದು ಹಿಂಜರಿಕೆಯನ್ನ ಓವರ್ಕಮ್ ಮಾಡಿ ಸ್ಟ್ರಾಂಗ್ ಆಗಿ ನಿಂತ್ರೆ ಒಂದು ಲೆವೆಲ್ಗೆ ನಾವು ಜಸ್ಟಿಸ್ ನಾವು ಪಡ್ಕೊಳ್ಬಹುದು ಅನ್ನೋಂಥ ಒಂದು ಕ್ಲಿಯರ್ ಮೆಸೇಜ್ ನಾವು ಪಾಸ್ ಮಾಡಬೇಕಿತ್ತು ಇದರಲ್ಲಿ. ಹಾಗಾಗಿ ನಮಗೆ ಈ ಕೇಸ್ ವೆರಿ ಇಂಪಾರ್ಟೆಂಟ್ ಇದ್ದಿತ್ತು. ಸೊ ನಾವು ತುಂಬಾ ರಿಲೇಟ್ ಆಗಿದ್ವಿ, ನಾನಷ್ಟೇ ಅಂತಲ್ಲ, ಇಡೀ SIT ಟೀಮ್, ಎಸ್ಪೆಷಲಿ SIT ಟೀಮ್ ಅಲ್ಲಿ ನಮ್ಮ ನೇತೃತ್ವ ವಹಿಸಿದ ಅಧಿಕಾರಿ ಮತ್ತೆ ಕೆಲವು ಬೆರಳೆಣಿಕೆಯಷ್ಟು ಮೇಲ್ ಅಧಿಕಾರಿಗಳನ್ನ ಬಿಟ್ರೆ ಎಲ್ಲರೂ ಮಹಿಳಾ ಅಧಿಕಾರಿಗಳೇ. ನಮ್ಮ SIT ಇನ್ವೆಸ್ಟಿಗೇಷನ್ ಒಂದು ರೂಮ್ ಇರ್ತಿತ್ತು, ಅಲ್ಲಿ ಇಮೋಷನ್ಸ್ ತುಂಬಾನೇ ಸ್ಟ್ರಾಂಗ್ ಇರ್ತಿತ್ತು ನಮ್ದೆಲ್ರದೂನು. ಚರ್ಚೆ, ಇನ್ವೆಸ್ಟಿಗೇಷನ್ ಜೊತೆಗೆ ಇಮೋಷನಲ್ ಚರ್ಚೆಗಳು ಆಗ್ತಾ ಇತ್ತು. ಯಾವ ತರ ಇದೆ ಸಮಾಜದಲ್ಲಿ, ಯಾವ ತರ ಬೆಳವಣಿಗೆಗಳಾಗ್ತಾ ಇದೆ, ಮಹಿಳೆಯರ ವಸ್ತುಸ್ಥಿತಿ ಹೇಗಿದೆ, ಇದೆಲ್ಲ ವಿಷಯಗಳನ್ನ ನಾವು ಫೀಲ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿರುವಂತದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.